ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೀರೆಕಾಯಿ ಪಲ್ಯ ಮಾಡ್ತಿದ್ದೇನೆ ಸಿಂಪಲ್ಲಾಗಿ. ಫಸ್ಟಿಗೆ 2-3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ, ಸಾಸಿವೆ, ನೆಕ್ಸ್ಟ್ ಬೆಳ್ಳುಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿ ಫಸ್ಟ್ ಹಾಕ್ತಿದ್ದೇನೆ. ನೆಕ್ಸ್ಟ್ ಸಾಸಿವೆ, ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ಹಸಿಮೆಣಸನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಅದು ಪಲ್ಯ ತಿನ್ನುವಾಗ ಹಸಿಮೆಣಸು ಗೊತ್ತಾಗೋದಿಲ್ಲ, ಸೊ ಕಚ್ಚಿದ್ರೆ ಖಾರ ಆಗುತ್ತೆ. ಫಸ್ಟಿಗೆ ಸೈಡಿಗೆ ಇಡ್ಬೋದಲ್ಲ ಅಂತ ಹೇಳಿ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟು ಒಂದು ನೀರುಳ್ಳಿ, ಚಂದ ಮಾಡಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾನೊಂದು 3 ಹೀರೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸಣ್ಣ ಸಣ್ಣದು ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ, ಬೇಗ ಬೇಯ್ತದೆ, ಫಾಸ್ಟಾಗಿ ಆಗುತ್ತೆ. ನೆಕ್ಸ್ಟ್ ಒಂದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಒಂದು 1/2 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರು. ಸಿಂಪಲ್ ಆಗುತ್ತೆ ಫಾಸ್ಟಾಗಿ. ಆದರೆ ನೀವು ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯ್ತದೆ. ಇದಕ್ಕೊಂಚೂರು ಹುಳಿ ಸಣ್ಣ ಸ್ವಲ್ಪ ಸಾಕು, ಇಲ್ಲಾಂದರೆ ಹುಳಿ ನೀರು ಮಾಡಿ ಇಟ್ಕೊಂಡು ಹಾಕ್ಕೊಳ್ಬೇಕು. ಹುಳಿ ಅಥವಾ ಹುಳಿ ನೀರನ್ನ ಸ್ವಲ್ಪ ಇದು ಬೇಯಬೇಕು, ನಂತರ ಹಾಕಬೇಕಾಗತ್ತೆ, ಫಸ್ಟಿಗೆ ಬೇಡ. ಇದು ಡ್ಯೂಟಿಗೆ ಹೋಗೋರು ಫಾಸ್ಟಾಗಿ ಮಾಡ್ಕೊಳ್ಬೋದು. ನೈಟೇ ಎಲ್ಲ ಫ್ರಿಜ್ಜಲ್ಲಿ ಕಟ್ ಮಾಡಿ ಎಲ್ಲ ಇಟ್ಕೊಂಡ್ರೆ ಮಾರ್ನಿಂಗ್ ಟೈಮು ಟಿಫಿನಿಗೆ ಕ್ವಿಕ್ಕಾಗುತ್ತೆ. ಇದಕ್ಕೆ ಫ್ಲೇಮ್ ಸಿಮ್ಮಿಟ್ಟು ನಿಧಾನಕ್ಕೆ ಬೇಯಿಸಬೇಕು. ಆವಾಗ ಅದು ಹೀರೆಕಾಯಿ ನೀರು ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಒಂದು 3 ಹೀರೆಕಾಯಿ ತೊಗೊಂಡಿದ್ದೇನೆ. 3 ಹೀರೆಕಾಯಿಗೆ ಒಂದು ಕಡಿ ಕಾಯಿ ಇರುತ್ತಲ್ಲ, ಒಂದು ಇಡೀ ತೆಂಗಿನಕಾಯಿ ಅಲ್ಲ, ಒಂದು ಕಡಿ ತೆಂಗಿನಕಾಯಿಯಲ್ಲಿ ಒಂದು ಅರ್ಧ ತೆಂಗಿನ ಅಷ್ಟು ಬೇಡ, ಒಂದು ಕಡಿಯಲ್ಲಿ ಅರ್ಧದಷ್ಟು ಬೇಡ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ಒಳ್ಳೆಯದಾಗೋದಿಲ್ಲ. ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೇನೆ ನೋಡಿ. ಹೀರೆಕಾಯಿ ಒಳ್ಳೆ ನೀರು ಬಿಟ್ಟಿದೆ. ನೀವು ಈಗ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ. ಆ ನೀರಿದ್ದು ಟೇಸ್ಟ್ ನೋಡಿದರೆ ಗೊತ್ತಾಗತ್ತೆ ನಿಮಗೆ. ಉಪ್ಪು ಸ್ವಲ್ಪ ಚಪ್ಪೆ ಅಂತಿದ್ರೆ ಈಗಲೇ ಹಾಕ್ಕೊಳ್ಳಿ. ನಾನಿಲ್ಲಿ ಈಗ ಸ್ವಲ್ಪ ಚಪ್ಪೆ ಅನಿಸ್ತು ನನಗೆ, ಹಾಕಿದೆ. ನಾನೊಂದು 2-3 ಪೀಸ್ ತೆಗೆದೆ ಹೀರೆಕಾಯಿ. ಬೆಂದಿದ ಇಲ್ವಾ ಅಂತ ನೋಡಲಿಕ್ಕೆ. ಆಲ್ಮೋಸ್ಟ್ ಬೆಂದಿರ್ತದೆ, ಕಲರ್ ಸಹ ಚೇಂಜ್ ಆಗಿದೆ ನೋಡಿ.
ಇದು ನೀರು ಅಷ್ಟು ಡ್ರೈ ಏನು ಆಗಬೇಕಂತ ಏನಿಲ್ಲ. ಇದು ವೈಟ್ ರೈಸ್ ಬಾಯ್ಲ್ಡ್ ರೈಸಿಗೆಲ್ಲ ಒಳ್ಳೆಯದಾಗ್ತದೆ. ಅದ್ರಲ್ಲಿ ಸ್ವಲ್ಪ ನೀರು ಥರ ಇದ್ದರೆ ಬೇರೆ ಸಾರೇನು ಬೇಕಂತ ಇಲ್ಲ, ಅದೇ ಸಾಕಾಗತ್ತೆ, ಟೇಸ್ಟ್ ಆಗ್ತದೆ. ಇದು ಸ್ವಲ್ಪ ಹುಳಿ ಇಲ್ಲದ್ರೆ ಹುಳಿ ನೀರು ಸ್ವಲ್ಪ ಒಂದು 4-5 ಸ್ಪೂನ್ ಆಗುವಷ್ಟು ಹುಳಿ ನೀರನ್ನು ಮಾಡಿ ಸೇರಿಸ್ಕೊಳ್ವಿ. ಟೇಸ್ಟ್ ಆಗುತ್ತೆ ಹುಳಿ ನೀರು ಹಾಕಿದ್ದೆ. ಚೂರು ಹಾಕಬೇಕು ಮಾತ್ರ, ಜಾಸ್ತಿ ಹಾಕಬೇಡಿ. ನೆಕ್ಸ್ಟು ತೆಂಗಿನಕಾಯಿ, ಒಂದು ಕಾಯಿ ಕಡಿಯಲ್ಲಿ ಅರ್ಧದಷ್ಟು ಹಾಕಿದ್ದೇನೆ ನಾನು. ನೆಕ್ಸ್ಟ್ ಒಂದು ಒಳ್ಳೆ ರೀತಿ ಮಿಕ್ಸ್ ಮಾಡಿ, ಕಾಯಿದು ಹಸಿ ವಾಸನೆ ಎಲ್ಲ ಹೋಗಬೇಕು, ಇಲ್ಲಾಂದ್ರೆ ಅದು ಬೇಗ ಹಾಳಾಗುತ್ತೆ ಸರಿ ಫ್ರೈ ಮಾಡದಿದ್ದರೆ. ಅಷ್ಟೇ, ಕ್ವಿಕ್ಕಾಗಿ ಆಗುತ್ತೆ ಇದು, ಫಾಸ್ಟಾಗಿ ರೆಡಿ ಆಯ್ತಿದು. ಇದು ಚಪಾತಿ ಜೊತೆನೂ ಒಳ್ಳೆಯದಾಗ್ತದೆ, ಚೆಂದ ಆಗ್ತದೆ ತಿನ್ನಲಿಕ್ಕೆ. ಮತ್ತು ಬಾಯ್ಲ್ಡ್ ರೈಸ್, ವೈಟ್ ರೈಸ್ ಅದ್ರ ಜೊತೆನೂ ಸಹ ಫಾಸ್ಟಾಗಿ ಆಗುತ್ತೆ, ಕ್ವಿಕ್ಕಾಗಿ. ಮಾರ್ನಿಂಗ್ ಟೈಮೆಲ್ಲ ಮಾಡ್ಕೊಳ್ಬೋದು ನೀವು. ಈಗ ಡ್ರೈ ಆಯಿತು. ನಾನಿದು ಬಾಯ್ಲ್ಡ್ ರೈಸ್ ಜೊತೆ ಊಟ ಮಾಡ್ತಾಯಿದ್ದೇನೆ. ಥ್ಯಾಂಕ್ ಯು.